ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ. ಹಿರಿಯ ಅಧಿಕಾರಿಗಳ ಜೊತೆ ಪೊಲೀಸ್ ಆಯುಕ್ತರು ಸಭೆ ನಡೆಸಿದ್ದಾರೆ. ಪ್ರಮಾಣ ವಚನ ಭದ್ರತೆ ಬಗ್ಗೆ ಪೊಲೀಸ್ ಆಯುಕ್ತರು ಸಭೆ ನಡೆಸಿದ್ದಾರೆ. ಡಿಕೆಶಿ ಪ್ರಮಾಣ ವಚನದ ಭದ್ರತೆ ಕುರಿತು ಅಧಿಕಾರಿಗಳ ಮೀಟಿಂಗ್ ನಡೀತಾ ಇದೆ. ಎಲ್ಲಾ ಜಂಟಿ ಪೊಲೀಸ್ ಆಯುಕ್ತರು, ಟ್ರಾಫಿಕ್ ಡಿಸಿಪಿಗಳು ಭಾಗಿಯಾಗಿದ್ದಾರೆ. ವಿಐಪಿ, ವಿವಿಐಪಿ ಪಾಸ್ ಇದ್ದವರಿಗೆ ಮಾತ್ರ ಲೋಕಭವನಕ್ಕೆ ಎಂಟ್ರಿ ಕೊಡಲಾಗುತ್ತೆ. ಭದ್ರತಾ ದೃಷ್ಟಿಯಿಂದ ವಿಐಪಿ ಹಾಗೂ ವಿವಿಐಪಿ ಪಾಸ್ ಇದ್ರೆ ಮಾತ್ರ ಎಂಟ್ರಿ ಸಿಗುತ್ತೆ. ನಾಳೆ ರಾಜ್ಯದ 24ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಸ್ವೀಕರಿಸಲಿದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಹಿರಿಯ ಅಧಿಕಾರಿಗಳ ಜೊತೆ ಪೊಲೀಸ್ ಆಯುಕ್ತರು ಸಭೆ ಮಾಡಿದ್ದಾರೆ. ನಾಳೆ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಹೊಸ ಒಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸಿಟಿ ಪೊಲೀಸ್ ಕಡೆಯಿಂದ, ಬೆಂಗಳೂರು ಸಿಟಿ ಪೊಲೀಸ್ ಕಡೆಯಿಂದ ಲಾ ಆ್ಯಂಡ್ ಆರ್ಡರ್, ಟ್ರಾಫಿಕ್ ಬಗ್ಗೆ ಸಾಕಷ್ಟು ನಮ್ಮ ಆಫೀಸರ್ಸ್ ಜೊತೆಗೆ ನಾವು ಚರ್ಚೆ ಮಾಡಿ ಏನೇನು ಇಲ್ಲಿವರೆಗೆ ಪ್ರೋಟೋಕಾಲ್ ಪ್ರಕಾರ DPR ಅವರು ಏನೇನು ಫೈನಲೈಸ್ ಮಾಡಿದ್ದಾರೆ ಅದರದ್ದು ಫೈನಲೈಸ್ ಪ್ರೋಗ್ರಾಮ್ ತಗೊಂಡು ನಾವು ನಮ್ಮದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ. ಇದರಲ್ಲಿ ರಾಜ್ಭವನ್, ಲೋಕಭವನ್ದು ಏನೋ ಒಂದು ಇನ್ಸೈಡ್ ಪ್ರೋಗ್ರಾಮ್ ಆಗ್ತಾಯಿದೆ, ಇಂಡೋರ್ಸ್ ಇದೆ. ಸೊ ಇದರಲ್ಲಿ ಕೆಪಾಸಿಟಿ ಲಿಮಿಟೆಡ್ ಇದೆ. ಅದು ಒಂದು ವಿತ್ ಪಾಸಸ್, ವೆಹಿಕಲ್ ಪಾಸಸ್ ಪ್ಲಸ್ ವಿಸಿಟರ್ ಪಾಸಸ್ ಏನಿದೆ ಅದೆಲ್ಲ DPR ಅವರು ಇಶ್ಯೂ ಮಾಡ್ತಾಯಿದ್ರು. ಅದರದ್ದು ಡೀಟೇಲ್ಸ್ ನಮ್ಮ ಹತ್ರ ಬಂದ ಮೇಲೆ ಆ ತಕ್ಕಂತೆ ನಾವು VVIPs ಇರಲಿ, VIPs ಇರಲಿ, ಅಥವಾ ಕೆಲವು ಪ್ರೊಟೆಕ್ಟೆಡ್ ಗೆಸ್ಟ್ಸ್ ಅವರಿದ್ದಾರೆ, ಅಂದರೆ ಕ್ಯಾಟಗರೈಸೇಷನ್ ಗೆಸ್ಟ್ ನಾವು ಇರ್ತೀವಿ, ಬೇರೆ ಬೇರೆ ಕ್ಯಾಟಗರೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.